ಎಲ್ಲರಿಗೂ ನನ್ನ ನಮಸ್ಕಾರಗಳು. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಜೂನ್ 2024ರ ಪರೀಕ್ಷೆ 2 10ನೇ ತರಗತಿ ವಿಷಯ ಗಣಿತ ತರಗತಿ 10ನೇ ತರಗತಿಯಲ್ಲಿ ಈ ಒಂದು ಜೂನ್ 2024ರಂದು ನಡೆದಿರುವಂತಹ ಒಂದು ದಿನಾಂಕ 18 ಜೂನ್ 2024ರಂದು ನಡೆದಿರುವಂತಹ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆ ಹಾಗೂ ಅದರ ಸಂಪೂರ್ಣವಾದಂತಹ ವಿವರಣೆಗಳನ್ನ ಈ ಒಂದು ವಿಡಿಯೋದಲ್ಲಿ ನೀಡ್ತಾ ಇದ್ದೇನೆ ಮತ್ತು ಇದರ ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದರ ಈ ಒಂದು PDF ಲಿಂಕ್ ನು ಕೂಡ ಕೊಟ್ಟಿರುತ್ತೇನೆ ಅಂತ ಹೇಳುತ್ತಾ ಮೊದಲನೇ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. 8 ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಅಂದ್ರೆ ಒಟ್ಟು 8 ಅಂಕಗಳು. ಎ ಮತ್ತು ಬಿ ಗಳು ಎರಡು ಧನ ಪೂರ್ಣಾಂಕಗಳಾಗಿದ್ದಾಗ ಅವುಗಳ ಮೊಸ ಮತ್ತು ಲಸಗಳ ಗುಣಲಬ್ಧವು ಅಂತ ಕೇಳಿದ್ದಾರೆ. H × L = A × B ಅನ್ನುವಂತಹ ಬಿದು ಸರಿಯಾದಂತಹ ಉತ್ತರವನ್ನು ಇಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ. ಅದೇ ರೀತಿ ಎರಡನೇ ಪ್ರಶ್ನೆಯನ್ನು ನೋಡಿದಾಗ ಈ ಸಮೀಕರಣದ ಶೋಧಕದ ಬೆಲೆ ಅಂತ ಕೇಳಿದ್ರೆ ಶೋಧಕದ ಬೆಲೆ ಡೆಲ್ಟಾ = B² - 4AC ಅಂತ ಪ್ರಶ್ನೆಯ ಸೂತ್ರ ಇದೆ. B² - 4AC ಅನ್ನುವಂತಹ ಉತ್ತರ ಈ ಸೂತ್ರವನ್ನು ಉಪಯೋಗಿಸುವುದರ ಮೂಲಕ ನಾವು ಬಿ ಅಂದ್ರೆ ಇಲ್ಲಿ 4 ಇದೆ, 4² ಅಂತಕ್ಕಂಥದ್ದು. ಬಿ ಅಂದ್ರೆ x ನ ಸಹಗುಣಕ -4, ಎ ಅಂದ್ರೆ x² ನ ಸಹಗುಣಕ 1, ಸಿ ಅಂದ್ರೆ ಸ್ಥಿರಾಂಕ ಎಷ್ಟಿದೆ 4 ಇದೆ. ಇಲ್ಲಿ ಎ ಅಂದ್ರೆ 1, ಬಿ ಅಂದ್ರೆ 4, ಸಿ ಅಂದ್ರೆ 4. ಈಗ 4ರ ವರ್ಗ 16 ಮೈನಸ್ 4 ಒಂದಲೆ 4, 4 4 16 ಅಂದ್ರೆ ಅದು 16 ಅಂದ್ರೆ ಇಲ್ಲಿ ಏನು ಬಂತು ಉತ್ತರ 0 ಅಂತ ಬಂತು ಅಂತಕ್ಕಂಥದ್ದು ಸರಿಯಾದ ಉತ್ತರ ಏದು. sin 90 - ಥೀಟಾ ಭಾಗಿಲೆ cos 90 - ಥೀಟಾ ಅಂದ್ರೆ ಉತ್ತರ ಏನಾಯ್ತು sin 90 - ಥೀಟಾ ಅಂದ್ರೆ ಏನಾಯ್ತು ಇದು sin 90 - ಥೀಟಾ ಅಂದ್ರೆ ಇದು cos ಥೀಟಾ ಅಥವಾ cos 90 - ಥೀಟಾ ಅಂದ್ರೆ sin ಥೀಟಾ ಅಥವಾ cos ಥೀಟಾ ಬೈ sin ಥೀಟಾ ಅಂದ್ರೆ cot ಥೀಟಾ ಅನ್ನುವಂಥದ್ದು ಡಿ ಸರಿಯಾದ ಉತ್ತರ. ಮೂಲ ಬಿಂದು M43 ಅಂತಕ್ಕಂಥ ಬಿಂದುವಿಗೆ ಇರುವ ದೂರ ಅಂತ ಕೇಳಿದ್ದಾರೆ. ಮೂಲ ಬಿಂದುವಿನಿಂದ ಅಂದ್ರೆ ಈ ಒಂದು ನಕ್ಷೆಯಲ್ಲಿ ನಾವು ಹಾಕಿದಾಗ ಇದು ಮೂಲ ಬಿಂದು, x ಬೆಲೆ 4, y ಬೆಲೆ 3 ಅಂತಂದ್ರೆ ಇಲ್ಲಿರಬಹುದು. ಈ ಬಿಂದುವಿನಿಂದ ಈ ಬಿಂದುವಿಗೆ ಇರತಕ್ಕಂಥ ದೂರ ಅಂದ್ರೆ ದೂರ ಸೂತ್ರವನ್ನ ಉಪಯೋಗಿಸುವುದರ ಮೂಲಕ ಮೂಲ ಬಿಂದುವಿನಿಂದ ಆ ಯಾವುದೇ ಬಿಂದುವಿಗೆ ಇರತಕ್ಕಂಥ ದೂರವನ್ನ ಕಂಡುಹಿಡಿಯುವ ಸೂತ್ರ x² + y² ಅಂತಕ್ಕಂತಿದೆ. ಇಲ್ಲಿ x ಅಂದ್ರೆ 4, y ಅಂದ್ರೆ 3 ಅಂತ. 4ರ ವರ್ಗ 16 ಪ್ಲಸ್ 3ರ ವರ್ಗ 9. 4x ಅಂದ್ರೆ 4, x ಇದು x ಇದು y. x ಅಂದ್ರೆ 4, y ಅಂದ್ರೆ 3, 3ರ ವರ್ಗ 9, 16 9 25. 25 ಅಂತಕ್ಕಂಥದ್ದು ಇದು √25. 25ರ ವರ್ಗಮೂಲ ಎಷ್ಟು 5 ಅನ್ನುವಂಥದ್ದು. ಹಾಗಾಗಿ ಸರಿಯಾದ ಉತ್ತರ ಏದು. ಇನ್ನು 5ನೇ ಪ್ರಶ್ನೆಗೆ ಕುಂದಿಲ್ಲದ ಒಂದು ದಾಳವನ್ನು 2 ಬಾರಿ ಉಳಿಸಿದಾಗ ಸಾಧ್ಯವಿರುವ ಎಲ್ಲಾ ಫಲಿತಾಂಶ ಗಣಗಳ ಸಂಖ್ಯೆಯನ್ನ ಬರೆಯಿರಿ ಅಂತ ಹೇಳಿ. ಫಲಿತಗಳ ಗಣ ಸಂಖ್ಯೆ ಅಂತ ಅಂದ್ರೆ ಇಲ್ಲಿ ನಮಗೆ ಟೋಟಲ್ ಎಷ್ಟು ಇರ್ತಾವ ಅಂದ್ರೆ 6 ಅಂದ್ರೆ 6 × 6 ಅದನ್ನ 2 ಬಾರಿ ಅಂದ್ರೆ 2 ಬಾರಿ ಗುಣಾಕಾರ ಮಾಡಬೇಕು. 6 36 ಒಟ್ಟು ಎಲ್ಲಾ ಫಲಿತಗಳ ಸಂಖ್ಯೆ 36. ವೃತ್ತದ ವ್ಯಾಸ 14 ಸೆಂಟಿಮೀಟರ್ ಇದ್ದಾಗ ಅದರ ಪರಿಧಿ ಕೇಳಿದರೆ ಪರಿಧಿ ಅಂದ್ರೆ ನಾವು ಪರಿಧಿಯನ್ನ ಕಂಡುಹಿಡಿಯುವಂತಹ ಸೂತ್ರ = ಪರಿಧಿ ಕಂಡುಹಿಡಿತಕ್ಕಂಥ 2πr. ನಮಗೆ ಪರಿಧಿ ಕಂಡುಹಿಡಿಯೋ ಸೂತ್ರ 2πr ಅದ. ಇಲ್ಲಿ ವ್ಯಾಸ ಕೊಟ್ಟರಂದ್ರೆ ವ್ಯಾಸ ಕೊಟ್ಟರೆ 2 × r. 2 × r ಅಂದ್ರೆ d × π ಅನ್ಕೋಬೇಕು ನಾವು. ಪೈ ಡಿ ಅಂದ್ರೆ ಎಷ್ಟಿದೆ ವ್ಯಾಸ 14 ಸೆಂಟಿಮೀಟರ್ ಅಥವಾ ಅದರ ಡಿ ಇರ್ತಕ್ಕಂಥನ ತ್ರಿಜ್ಯ ಮಾಡ್ಕೊಂಡು ಕೂಡ ಲೆಕ್ಕಾಚಾರ ಮಾಡಬಹುದು ಈ ಸೂತ್ರದಲ್ಲಿ. × 22/7. ಈಗ 7 ಒಂದಲೇ 7 2 14 ಅಂತಂದ್ರೆ 22 2 44 ಅನ್ನುವಂಥದ್ದು ಬಿ ಇದು ಸರಿಯಾದ ಉತ್ತರ. ಅಂಚಿನ ಉದ್ದ 5 ಸೆಂಟಿಮೀಟರ್ ಚೌಕ ಘನದ ಘನಫಲವನ್ನ ಕಂಡುಹಿಡ್ರಿ. ಚೌಕ ಘನದ ಘನಫಲವನ್ನ ಕಂಡುಹಿಡಿತಕ್ಕಂಥ ಸೂತ್ರ ಇದು a³ ಅಂತಕ್ಕಂಥ ಇದೆ. a³ ಅಂದ್ರೆ 5 × 5 × 5 ಅಂದ್ರೆ 5 5 25 25 125. ಇನ್ನು 8ನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯಲ್ಲಿ 20 ಪದಗಳಿವೆ. ಮೊದಲನೇ ಪದ 2 ಮತ್ತು ಕೊನೆಯ ಪದ 78 ಆಗಿದ್ದಾಗ ಸಮಾಂತರ ಶ್ರೇಣಿ ಯಾವುದಾಗಿರುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ಒಂದು ಸಮಾಂತರ ಶ್ರೇಣಿಯಲ್ಲಿ 20 ಪದಗಳಂದ್ರೆ n ಬೆಲೆ 20. ಇಲ್ಲಿ ಮೊದಲನೇ ಪದ 2 ಅಂತ ಹೇಳಿದರೆ ಮೊದಲನೇ ಪದ 2 ಇದೆ. ಹಾಗಾಗಿ ಸಮಾಂತರ ಶ್ರೇಣಿ ಅಂದ್ರೆ ಇಲ್ಲಿರುವಂತ 20 ಪದಗಳಂದ್ರೆ ನಾವು ಡಿ ಅನ್ನ ಕಂಡುಹಿಡಿಯಬೇಕು. ಅದು an = ಅಂದ್ರೆ a20 = a + 19d ಅನ್ನುವಂತಹ ಸೂತ್ರ ಹಚ್ಚಬೇಕು. ಇಲ್ಲಿ a + 19d. ಈಗ a20 ಅಂದ್ರೆ ಇಲ್ಲಿ ಕೊನೆಯ ಪದ ಎಷ್ಟಿದೆ 20ನೇ ಪದ 78 ಇದೆ. a ಅಂದ್ರೆ ಎಷ್ಟಿದೆ ಮೊದಲನೇ ಪದ 2 +2 ಈ ಕಡೆ ತಂದ್ರೆ -2 = 19d ಆಯ್ತು. 19d. 78ರಲ್ಲಿ 2 ಹೋದ್ರೆ 76 /19. ಈಗ = d ಆಯ್ತು. 19 ಒಂದಲೇ 19 4 76 ಡಿ ಅಂದ್ರೆ 4 ಆಯ್ತು. ಮೊದಲನೇ ಪದ 2ರಾಗ 4 ಕೂಡಿಸ್ರೆ 6 6 4 10 10 4 16 ಈ ರೀತಿ ಸಮಾಂತರ ಶ್ರೇಣಿಯನ್ನು ಬರೀತಕ್ಕಂಥದ್ದು.
ಇನ್ನು ಸೆಕೆಂಡ್ ಪ್ರಶ್ನೆ, ಇಲ್ಲೂ ಕೂಡ 8 ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ ಒಂದೊಂದು ಅಂಕ, 8 ಅಂಕಗಳು. 70ರ ಅದನ್ನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೀರಿ ಅಂತ ಹೇಳಿದ್ರೆ 70ನೇ ಈ ರೀತಿ ಹಾಕೊಂಡು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನು ಬರೆದಾಗ 2 × 5 × 7. ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಪ್ರತಿನಿಧಿಸುವ ರೇಖೆಗಳು ಛೇದಿಸುವ ರೇಖೆಗಳಿದ್ದಾಗ ಎಷ್ಟು ಪರಿಹಾರಗಳನ್ನು ಹೊಂದಿರ್ತವೆ? ಒಂದೇ ಒಂದು ಪರಿಹಾರವನ್ನು ಹೊಂದಿರುತ್ತೆ ಅನ್ನುವಂತ ಉತ್ತರ. ಈ ಬಹುಪದೋಕ್ತಿಯ ಶೂನ್ಯತೆಯನ್ನು ಬರೆಯಿರಿ ಅಂತ ಕೇಳಿದ್ರೆ x² = -25. ಬಹುಪದೋಕ್ತಿ ಅಂದ್ರೆ x² - 25 0 ಅಂತ ಮಾಡ್ಕೋಬೇಕು. +-25 ಕಡೆ +25 ಆಗ್ತದೆ. x ಸ್ಕ್ವೇರ್ ಆ ಕಡೆ ಹೋದಾಗ 25 ವರ್ಗಮೂಲ +or-5 ಅಂದ್ರೆ +5 ಅಥವಾ -5. ಚಿತ್ರದಲ್ಲಿ ಕೊಟ್ಟಿರ್ತಕ್ಕಂಥ ತ್ರಿಜ್ಯದಲ್ಲಿ OPA ಅಂತಕ್ಕಂಥದ್ದು OPA 40 ಡಿಗ್ರಿ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಏನು ಕೇಳಿದರೆ ಪ್ರಶ್ನೆ AOP ಅನ್ನ ಕೇಳಿದ್ದಾರೆ. AOP ಇಲ್ಲಂತೂ 90 ಡಿಗ್ರಿ ಇರುತ್ತೆ. ತ್ರಿಜ್ಯ ಲಂಬವಾಗಿದೆ, ಸ್ಪರ್ಶಕ ಪ್ರಮೇಯ ಪ್ರಕಾರ ಇಲ್ಲಿ ಎಷ್ಟು ಕೋನ ಇರುತ್ತೆ ಅಂತ ಕೇಳಿದ್ರೆ AOP ಕೋನದ ಅಳತೆ 50 ಡಿಗ್ರಿ ಅನ್ನುವಂಥದ್ದು. 13ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ XYZ 90 ಡಿಗ್ರಿ ಇದೆ, ಇದು 90 ಡಿಗ್ರಿ ಇದೆ. ಸೈನ್ ಆಲ್ಫಾದ ಬೆಲೆಯನ್ನ ಸೈನ್ ಆಲ್ಫಾ ಅಂತ ಇಲ್ಲಿ ಕೊಟ್ಟಿದ್ರೆ ಸೈನ್ ಥೀಟಾ ಅಂದ್ರೆ ಏನದ ಅಭಿಮುಖ ಬಾಹು ಭಾಗಿಲೆ ವಿಕರ್ಣ ಅಂದ್ರೆ 3/5 ಅನ್ನುವಂತ ಉತ್ತರ. 14ನೇ ಪ್ರಶ್ನೆ, ತ್ರಿಜ್ಯ r ಮಾನಗಳಿರುವ ಘನ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಲು ಬಳಸುವ ಸೂತ್ರ 3πr² ಅಂತಿದೆ. ಇನ್ನು 15ನೇ ಪ್ರಶ್ನೆ, ಇಲ್ಲಿ ಅನುಪಾತಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ AE/B, AEF/EC. ಇಲ್ಲಿ ಕೇಳಿರ್ತಕ್ಕಂಥ ಏನಂದ್ರೆ AB ಕೇಳಿದ್ದಾರೆ ಅಂತಂದ್ರೆ ಇಲ್ಲಿ AE/AB ಅಂತ ಬರೀಬೇಕು. ಆಮೇಲೆ AE/AC ಅಂತ ಬರೀಬೇಕು. AE/AB, AE ಅಂದ್ರೆ 5 ಕೊಟ್ಟಿದ್ದಾರೆ, AB ಅನ್ನ ಕಂಡು ಹಿಡಿಬೇಕು. EF ಅನ್ನ ಕೊಟ್ಟಿದ್ದಾರೆ. EF ಅಂತಕ್ಕಂದ್ರೆ ಇಲ್ಲಿ ಅನುಪಾತಗಳನ್ನ 3 ಅನುಪಾತಗಳನ್ನ ಬರೀಬೇಕಾಗಿರುತ್ತೆ. AE/AB, AF/AC, BE/BEC ಅಂತ ಬರೀಬೇಕು. BF/BC ಅಂತ ಬರೀಬೇಕು. 3ರಲ್ಲಿ ಈ ಕಡೆ ಅನುಪಾತ ನಮಗೇನು ಕೊಟ್ಟಿಲ್ಲ, ಹಾಗಾಗಿ AE/AB, EF/BC ಅಂತ ಬರೆಯಲಾಗಿದೆ. ಇಲ್ಲಿ ಎಲ್ಲಾ ಬೆಲೆಗಳನ್ನ ಆದೇಶಿಸಿದಾಗ ಅದು AB ಉದ್ದವನ್ನ ನೇರ ಉತ್ತರ ಬರೆದಿದ್ರೆ ಪೂರ್ಣಾಂಕಗಳನ್ನು ನೀಡುವುದು ಅಂತ ಕೇಳ್ತಾರೆ, 1 ಅಂಕ. ಈ ಬಹುಪದೋಕ್ತಿಯ ಡಿಗ್ರಿ ಅಂದ್ರೆ ಇಲ್ಲಿರುವಂತ ಚರಾಕ್ಷರದ ಗರಿಷ್ಠ ಘಾತ ಇಲ್ಲಿ 2 ಇದೆ, ಇಲ್ಲಿ 3 ಇದೆ, ಇಲ್ಲಿ ಗರಿಷ್ಠ ಘಾತ 1 ಇದೆ, ಇಲ್ಲಿ ಏನು ಇಲ್ಲಂದ್ರೂ ಚರಾಕ್ಷರ ಘಾತ 0 ಇರುತ್ತೆ. ಗರಿಷ್ಠ ಘಾತ 3 ಇರೋದ್ರಿಂದ ಅದರ ಒಂದು ಮಹತ್ತಮ ಘಾತ ಅಥವಾ ಡಿಗ್ರಿ 3 ಅಂತ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಪ್ರತಿ ಸಲನೂ ಈ ಪ್ರಶ್ನೆಯನ್ನು ಕೇಳ್ತಿರ್ತಾರೆ. 2 + √3 ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಊಹಿಸಿ ಅಂತ. ಇದನ್ನ ನನ್ನ ಈ ಒಂದು ವಾಸ್ತವ ಸಂಖ್ಯೆಗಳ ಒಂದು ಘಟಕದ ಈ ಹೊಸ ಪಠ್ಯ ಪುಸ್ತಕದ ಪ್ರಕಾರ ಮತ್ತೆ ಓಲ್ಡ್ ಇದರಲ್ಲಿ ಕೂಡ ನಾನು ಇದಕ್ಕಾಗಿ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋನ ಮಾಡಿದ್ದೀನಿ. ಅದನ್ನ ನೋಡಿ ಈಸಿ ಆಗಿರುವಂತ ಪ್ರಶ್ನೆ. ಇನ್ನು ಸಂಖ್ಯೆಯು ದೀರ್ಘ ಭಾಗಾಕಾರ ಕ್ರಿಯೆಯನ್ನು ಮಾಡಿದ್ರೆ ಇದನ್ನ ನಮಗೆ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತೀರ್ಣ 200 2 ಮತ್ತು 2 ಘಾತ n ಇಂಟು 5 ಘಾತ n ರೂಪದಲ್ಲಿ ಬರಬೇಕು. ಇಲ್ಲಿ 7/200 ಛೇದವನ್ನ ಬಿಡಿಸಿದಾಗ 2 ಅಂದ್ರೆ ಈ ಒಂದು 2 ಘಾತ ಮತ್ತು 5 ಘಾತದಲ್ಲಿ ಬಂದಿತ್ತು ಅಂದ್ರೆ ಅದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಅಂತ ಇಲ್ಲಿ ಅದರ ಅಪವರ್ತನಗಳನ್ನು ಇಲ್ಲಿ ಕಂಡು ಹಿಡಿದಿದ್ದಾರೆ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣ ವರ್ಜಿಸುವ ವಿಧಾನ ಅಂತ ಹೇಳಿದರೆ ಇಲ್ಲಿ y ಗೆಟ್ ಕ್ಯಾನ್ಸಲ್ ಆಗಿರುತ್ತೆ. 3x = 9, x = 3 ಆಯ್ತು. 3 ಅನ್ನ ಒಂದು ಸಮೀಕರಣದ ಬೆಲೆ ತುಂಬಿದಾಗ y ಬೆಲೆಯನ್ನ ಬಂದಿರುವಂತದ್ದು. ಅದೇ ರೀತಿ ಪ್ರಶ್ನೆಯಾನುಸಾರ ಮೌಲ್ಯಮಾಪನ 19ನೇದು 20 ಪದಗಳ ಮೊತ್ತ ಅಂದ್ರೆ ಇಲ್ಲಿ a ಮತ್ತು d ಅಂದ್ರೆ 11 ರ 5 ಹೋದ್ರೆ 6 ಬಂತು. a ಅಂದ್ರೆ ಮೊದಲನೇ ಪದ, d ಅಂದ್ರೆ ಬಂತು, n ಅಂದ್ರೆ ಪದಗಳ ಸಂಖ್ಯೆ. SN ಸೂತ್ರವನ್ನು ಹಚ್ಚುವುದರ ಮೂಲಕ ಇಲ್ಲಿ ಮೊತ್ತವನ್ನ ಕಂಡುಹಿಡಿತಕ್ಕಂಥದ್ದು. ಯಾವ್ದಾದ್ರು ಪರ್ಯಾಯ ವಿಧಾನವನ್ನು ಬಳಸಿ ಮಾಡಿದ್ರು ಕೂಡ ಪೂರ್ಣಾಂಕಗಳನ್ನು ಇಡ್ತಕ್ಕಂಥ. 20ನೇ ಪ್ರಶ್ನೆ, ವರ್ಗ ಸಮೀಕರಣದ ಸೂತ್ರ ಉಪಯೋಗಿಸಿ ಕಂಡು ಹಿಡಿಯಿರಿ ಅಂತ ಹೇಳಿದರೆ ಅಥವಾ ಮೂಲಗಳನ್ನು ವರ್ಗ ಪೂರ್ಣಗೊಳಿಸುವ ವಿಧಾನದಿಂದ ಬಿಡಿಸಿ. ಯಾವ್ದಾದ್ರು ಒಂದು ವಿಧದಿಂದ, ಇದು ಒಂದು ಪ್ರಶ್ನೆ, ಇದೊಂದು ಪ್ರಶ್ನೆ ಕೊಟ್ಟಿರ್ತಾರೆ, ಅಥವಾ ಯಾವ್ದು ಈಜಿ ಇದೆ ಅದನ್ನ ಬಿಡಿಸಬಹುದು. ಇದು ಸೂತ್ರವನ್ನು ಉಪಯೋಗಿಸಿ ವರ್ಗ ಸಮೀಕರಣದ ಮೂಲಗಳನ್ನು ಕಂಡು ಹಿಡಿದಿದ್ದಾರೆ. ಅದೇ ರೀತಿ ವರ್ಗಪೂರ್ಣ ಮಾಡುವ ವಿಧಾನದಿಂದ ಈ ವರ್ಷದ 24-25 ಸಿಲೆಬಸ್ ನಲ್ಲಿ ಇದನ್ನ ರಿಮೂವ್ ಮಾಡಿರ್ತಕ್ಕಂಥದ್ದಿದೆ. ಇನ್ನು 21ನೇ ಪ್ರಶ್ನೆ, ಈ ಒಂದು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 3:1 ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಮಧ್ಯ ಬಿಂದುವಿನ ಅಂದ್ರೆ ಈ ಒಂದು ಅನುಪಾತವನ್ನ ಕೊಟ್ಟಾಗ, 2 ಬಿಂದುಗಳನ್ನು ಕೊಟ್ಟಾಗ ಅಲ್ಲಿ ರೇಖಾಖಂಡವನ್ನು ವಿಭಾಗಿಸುವ ಈ ಬಿಂದುವಿನ ಒಂದು ನಿರ್ದೇಶಾಂಕಗಳನ್ನು ಕಂಡುಹಿಡಿಯಬೇಕೆ ಸೂತ್ರವನ್ನ ಇದೆ. ಆ ಸೂತ್ರದ ಪ್ರಕಾರ ಇಲ್ಲಿ ಎಲ್ಲ ಬೆಲೆಗಳನ್ನು ಆದೇಶಿಸಿ ಇಲ್ಲಿ ಪರಿಹಾರವನ್ನು ಕಂಡುಹಿಡಿದರೆ 7 × 3. ಇದೇ ರೀತಿ ಎಲ್ಲ ಪ್ರಶ್ನೆಗಳಿಗೂ ಕೂಡ ಪ್ರತಿಯೊಂದು ಪ್ರಶ್ನೆಗಳಿಗೆ ಇಲ್ಲಿ ಪರಿಹಾರವನ್ನು ಕೊಟ್ಟಿದ್ದಾರೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದರ PDF ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೇನೆ. ಇದನ್ನು ತಾವು ದಯವಿಟ್ಟು ಅದನ್ನ ನೋಡ್ತಾ ಹೋಗಬಹುದು ಇದೇ ರೀತಿಯಾಗಿ ಕಂಟಿನ್ಯೂ ಆಗಿ.